ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ನಡೆಯಿತು ಅತಿ ದೊಡ್ಡ ಚಿನ್ನ ದರೋಡೆ. ಚಿನ್ನ ಖರೀದಿ ಹೆಸರಲ್ಲಿ ಬಂದು ದೊಡ್ಡ ನಾಮ ಹಾಕಿದಂತ ಕದಿಮರು. ಬೆಂಗಳೂರಿನಲ್ಲಿ ನಡೆದಿರುವಂತ ಅತಿ ದೊಡ್ಡ ಚಿನ್ನ ದರೋಡೆಯ ಕೇಸ್ ಇದು. ಸೆಲೆಕ್ಟೆಡ್ ಗೋಲ್ಡ್ ಫೋಟೋ ತಗೋತೀನಿ ಅಂತ ಎಸ್ಕೇಪ್ ಆದಂತ ಕದಿಮರು. $3 ಕೋಟಿ ಚಿನ್ನ ಕೈಗೆ ಕೊಟ್ಟು ದಡ್ಡನಾದಂತ ಚಿನ್ನದ ವ್ಯಾಪಾರಿ. ಮಲ್ಲೇಶ್ವರಂನ ಜ್ಯುವೆಲರಿ ಶಾಪ್ಗೆ ಬಂದಿದ್ದಂತ ಶ್ಯಾಮ್ ಮತ್ತು ಚಂದ್ರಶೇಖರ್ ಅಂತ ಒಂದಷ್ಟು ಗೋಲ್ಡ್ ಅನ್ನ ನೋಡಿದ್ದಾರೆ. ಜೊತೆಗೆ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡಿದ್ದೀವೋ ಅದನ್ನ ಫೋಟೋ ತೆಗೋತೀವಿ ಅಂತ ಹೇಳಿದ್ದಾರೆ. ಇಬ್ಬರಿಗೂ ಚಿನ್ನಾಭರಣ ತೋರಿಸಿದಂತ ಸೇಲ್ಸ್ ಮ್ಯಾನೇಜರ್ ಮಹೇಂದ್ರ ಜೈನ್, ಕೆಲ ಚಿನ್ನಾಭರಣ ಸೆಲೆಕ್ಟ್ ಮಾಡಿಕೊಂಡಂತ ಶ್ಯಾಮ್ ಮತ್ತೆ ಚಂದ್ರಶೇಖರ್ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಚಿನ್ನಾಭರಣದ ಫೋಟೋ ತಗೋತೀವಿ ಅಂತ ಹೇಳಿದ್ರಂತೆ. ಫೋಟೋ ತೆಗೆದುಕೊಳ್ಳೋದಕ್ಕೆ ಪಕ್ಕದ ಕ್ಯಾಬಿನ್ಗೆ ಹೋಗಿದ್ದಂತ ಚಂದ್ರಶೇಖರ್ ಎಷ್ಟೊತ್ತಾದ್ರೂ ಕೂಡ ಬಂದೇ ಇಲ್ಲ. ಹಾಗಾಗಿ ನೋಡಿದ್ರೆ ಇಬ್ರು ಪರಾರಿ. ಚಂದ್ರಶೇಖರ್ ಬರೋಬ್ಬರಿ 3 ಕೋಟಿ ಮೌಲ್ಯದ 1 ಕೆಜಿ 850 ಗ್ರಾಂ ಚಿನ್ನಾಭರಣದೊಂದಿಗೆ ಎಸ್ಕೇಪ್ ಆಗಿರೋದು. ಇನ್ನು ಓಡ್ ಹೋದವನನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದಂತ ಶ್ಯಾಮ್ ಕೂಡ ಎಸ್ಕೇಪ್. ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್. ಮಲ್ಲೇಶ್ವರಂನ ಚಿನ್ನಾಭರಣ ಅಂಗಡಿಯಲ್ಲಿ ನಡೆದಿರುವಂತ ದರೋಡೆ. ಚಿನ್ನಾಭರಣ ಖರೀದಿಗೆ ಹೋದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ, ಹಾಕ್ ನೋಡುವಂತ ಸಂದರ್ಭದಲ್ಲೂ ಗಮನಿಸ್ತಿರ್ತಾರೆ. ಬಟ್ ಈಗ ಹೆಂಗ್ ನಿರ್ಲಕ್ಷ್ಯದಿಂದ ಈ ಘಟನೆ ನಡೀತು ಅಂತ ಸೌಖ್ಯ, ಈ ಒಂದು ಚಿನ್ನ ಕದ್ದ ಆರೋಪ ಏನಿದೆ ಅಥವಾ ಈ ಒಂದು ಕೇಸ್ ಏನಿದೆ, ಇದು ಒಂದು ರೀತಿಯ ಹೈಫೈ ಚಿನ್ನಾಭರಣ ಕದ್ದ ಕೇಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಚಿನ್ನವನ್ನ ಅಂಗಡಿಗೆ ಹೋಗಿ ಕದ್ದಿಲ್ಲ, ಅಂಗಡಿಯಿಂದ ತಮ್ಮ ಮನೆ ಅಥವಾ ಬಿಲ್ಡಿಂಗ್ ಗೆ ತರಿಸ್ಕೊಂಡು 1 ಕೆಜಿ 680 ಗ್ರಾಂ ಚಿನ್ನಾಭರಣ ಅಂದ್ರೆ ಸುಮಾರು 3 ಕೋಟಿಗೂ ಅಧಿಕವಾದಂತಹ ಚಿನ್ನಾಭರಣವನ್ನು ಎಗರಿಸಿದ್ದಾರೆ. ಈ ಒಂದು ಕೇಸನ್ನ ನಾವು ನೋಡ್ತಾ ಹೋಗೋದಾದ್ರೆ ನಗರದ ಪೇಟೆ ಏನಿದೆ, ಆ ಒಂದು ನಗರದ ಪೇಟೆಯಲ್ಲಿ ಒಂದು ಚಿನ್ನದ ಆಭರಣದ ಅಂಗಡಿ ಇದೆ. ಆ ಒಂದು ಅಂಗಡಿಯಿಂದ ಈ ಒಬ್ಬ ಆರೋಪಿ ಏನಿದ್ದಾನೆ ಪರೇಶ್ ಸೋನಿ ಎನ್ನುವ ವ್ಯಕ್ತಿ, ಈತ ನಾನು ಸ್ವಲ್ಪ ಸ್ಯಾಂಪಲ್ ಅನ್ನು ನೋಡ್ಬೇಕು, ನನ್ನ ಅಂಗಡಿಗೆ ಕಳಿಸ್ಕೊಡಿ ಅಂತ ಹೇಳಿ ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿ ಏನಿದೆ ಅದರಿಂದ ಕೆಲವೊಂದು ಆಭರಣಗಳನ್ನ ತನ್ನ ಮಲ್ಲೇಶ್ವರಂನ ಕಚೇರಿ ಏನಿದೆ ಅದಕ್ಕೆ ತರಿಸ್ಕೊತಾನೆ. ನಂತರದಲ್ಲಿ ಈ ಎಲ್ಲ ಸ್ಯಾಂಪಲ್ಗಳು ನನಗೆ ತುಂಬಾ ಇಷ್ಟವಾಗಿದೆ, ಇದನ್ನ ನಾನು ಫೋಟೋ ತಗೋತೀನಿ ಅಂತ ಹೇಳಿ ಕ್ಯಾಬಿನ್ಗೆ ತಗೊಂಡು ಹೋಗ್ತಾನೆ. ಕ್ಯಾಬಿನ್ಗೆ ತೆಗೆದುಕೊಂಡು ಹೋದವನು ಪತ್ತೆನೇ ಆಗೋದಿಲ್ಲ. ನಂತರದಲ್ಲಿ ಆತನ ಕರೆದುಕೊಂಡು ಬರ್ತೀನಿ ಅಂತ ಹೋಗುವ ಚಂದ್ರಶೇಖರ್ ಹಾಗೂ ಶ್ಯಾಮ್ ಏನಿದ್ದಾರೆ ಅವರು ಕೂಡ ಅಲ್ಲಿನ ನಾಪತ್ತೆ ಆಗ್ತಾರೆ. ಚಿನ್ನವನ್ನ ತೆಗೆದುಕೊಂಡು ಏನ್ ಬಂದಿರ್ತಾರೆ ಮೆಹ್ತಾ ಗೋಲ್ಡ್ ಅಂಡ್ ಕಂಪನಿಯ ಸಿಬ್ಬಂದಿಗಳು ಹಾಗೂ ಮ್ಯಾನೇಜರ್, ಅವರು ನಿಜವಾಗಿಯೂ ಇಲ್ಲಿ ಒಂದು ರೀತಿಯ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಹಣವನ್ನ ಕೊಡ್ತೀನಿ ಅಂತ ಹೇಳಿ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಆದ್ರೆ ಯಾವುದೇ ರೀತಿಯ ಹಣವನ್ನ ಆತ ನೀಡೋದಿಲ್ಲ. ಸದ್ಯ ಇದೇ ಪ್ರಕರಣದ ಸಂಬಂಧ ಸುಮಾರು 1 ಕೆಜಿ 650 ಗ್ರಾಂ ಚಿನ್ನಾಭರಣವನ್ನ ಆತ ಏನು ಕಳವು ಮಾಡಿದ್ದಾನೆ, ಆತನ ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ, ಆ ಚಿನ್ನಾಭರಣಗಳನ್ನ ಅವರು ಏನು ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸೌಖ್ಯ, ಶೀಘ್ರದಲ್ಲೇ ಆರೋಪಿಗಳ ಬಂಧನವನ್ನು ಮಾಡ್ತೀವಿ ಎಂದು ಏನೋ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಪ್ರಸ್ತುತವಾದಂತಹ ವಿಚಾರ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ.